ಅಥವಾ ಅವ್ನು ತಗೊಂಡು ತಂದು ಅವರಪ್ಪ ಅಪರಾಧಿಗಳನ್ನು ತೋರಿಸುವಂಥ ಕೆಲಸ ಮಾಡಿದ್ದರಿಂದಾಗೆ ಇವರು ಶ್ರದ್ಧಿಲ್ಲೊಂದು ಕೆಲಸವನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ. ಈ ಹೋರಾಟ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋ ಗೊತ್ತಿಲ್ಲ. ಬಟ್ ಇಡೀ ರಾಜ್ಯದ ತುಂಬ ಇವತ್ತು ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಧರ್ಮಸ್ಥಳ ಅಂದ ತಕ್ಷಣ ಅಲ್ಲಿ ಮುಖ್ಯವಾಗಿ ಬಂದಿಲ್ಲ ತಿಮ್ರೋಡಿ, ಮಟ್ಟೆನವ, ರವಿ ಪ್ರಸನ್ನ ಇವರೆಲ್ಲ ಹೋರಾಟಗಾರರು. ಅದ್ರ ಜೊತೆಗೆ ಹೆಗ್ಗಡೆ ಅವರ ಮೇಲೆ ಮತ್ತಷ್ಟು ಇವೆಲ್ಲ ಘಟನಾವಳಿಗಳಿಂದ ಇನ್ನಷ್ಟು ಸಂಶಯ ಆಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇಲ್ಲ ಅಂತೇಳಿ. ಇಲ್ಲಿವರೆಗೂ ವಿಶೇಷವಾಗಿ ಏನೋ ಒಂದು ವಿಶ್ವಾಸ ಮೂಡಿತು, SIT ಇಲ್ಲಪ್ಪ ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆ ಅಂತೇಳಿ. ಬಟ್ ಇವತ್ತದು ನಿಧಾನಕ್ಕೆ ಯಾರು ಇದರಲ್ಲಿ ಸಾಕ್ಷಿದಾರರಾಗಿ ಬಂದಿದ್ದರು, ದೂರದಾರರಾಗಿ ಬಂದಿದ್ದರು, ಅವ್ರನ್ನ ಟಾರ್ಗೆಟ್ ಮಾಡುವಂಥ ಆ ದಿಶೆಯಲ್ಲಿ ಹೋಗೋದನ್ನು ನೋಡಿದಾಗ ಸಹಜವಾಗಿ ಯಾರಾದರೂ ಭಯ ಪಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ DK ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರ ಸರ್ಕಾರದಿಂದ ಮೇನ್ ಪಾರ್ಟ್ ಅವರು ಒಬ್ಬ ಮುಖ್ಯಮಂತ್ರಿ ಅವ್ರು ಅಂದಾಗ ಸಹಜವಾಗಿ ಯಾರಿಗಾದರೂ ಭಯ ಹುಟ್ಟುತ್ತದೆ. ಇಲ್ಲಪ್ಪ ಇಂಥವರಿಂದ ಏನಾಗೋದಿಲ್ಲ ಅನ್ನೋಂಗೆ ಮಾತಾಡಿದರು. ಅಗದಿ ಕೀಳ ಮಟ್ಟದಲ್ಲಿ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಹೆಗ್ಗಡೆ ಅವ್ರ ಪರವಾಗಿ ಬ್ಯಾಟ್ ಬೀಸಿದರು. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ, ಈ ಹೋರಾಟಗಾರರಿಗೆ ಈ ಹೋರಾಟ ಮಾಡಲೇಬೇಕು, ಇದನ್ನು ರಾಜ್ಯ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಒಯ್ಯಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಜನನೂ ಅದಕ್ಕೆ ಸಪೋರ್ಟ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದು ಹೆಚ್ಚಾಗಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ.